ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಂದು ಮಗುವಾದ ನಂತರ ದಾಂಪತ್ಯಗಳ ನಡುವೆ ಏನೆಲ್ಲ ಬದಲಾಗುತ್ತದೆ ಗೊತ್ತಾ? ಅದರ ಬಗ್ಗೆ ಹೇಳಿಕೊಳ್ಳೋಣ. ಪತಿ ಪತ್ನಿಯವರ ನಡುವೆ ಒಂದು ಮಗುವಿನ ಆಗಮನವಾದರೆ ಅವರ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ ಎನ್ನುತ್ತಾರೆ. ಆದರೆ ಜೊತೆಗೆ ದಾಂಪತ್ಯಗಳು ಕೆಲವೊಂದೇ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅವರು ಯಾವ್ಯಾವು ಎನ್ನುವುದನ್ನು ನೋಡೋಣ. ದಾಂಪತ್ಯಗಳ ನಡುವೆ ಮಗು ಜನನಾದ ನಂತರ ಹಲವಾರು ವಿಷಯಗಳು ಬದಲಾವಣೆಯಾಗುತ್ತವೆ ಎನ್ನುವುದನ್ನು ನಿಮಗೆ ಗೊತ್ತಿರಬಹುದು. ಸಂಬಂಧ ಹಿಂದೆ ಇದ್ದಂತೆ ಇರುವುದಿಲ್ಲ, ಜವಾಬ್ದಾರಿಯು ಹೆಚ್ಚಾಗುತ್ತದೆ. ದಾಂಪತ್ಯಗಳ ಸಂಬಂಧದಲ್ಲಿ ಅಪಾರ ಒತ್ತಡವನ್ನು ಉಂಟು ಮಾಡಬಹುದು. ಮಗುವಾದ ನಂತರ ಪತಿ ಪತ್ನಿಯಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಯಾವ್ಯಾವು, ಅವುಗಳನ್ನು ಹೇಗೆ ಪರಿಹರಿಸಬಹುದು ಎನ್ನುವುದನ್ನು ತಿಳಿಯೋಣ. ನಿದ್ರೆಯ ಕೊರತೆ ಮತ್ತು ಅತಿಯಾದ ಒತ್ತಡ. ತಮ್ಮ ನವಜಾತ ಶಿಶುವಿನ ಆರೈಕೆಯಿಂದ ಹೊಸ ಪೋಷಕರು ಆಗಾಗ್ಗೆ ನಿದ್ರಾಹೀನತೆಯನ್ನು ಅನುಭವಿಸುತ್ತಾರೆ. ಇದು ಕಿರಿಕಿರಿಯುಂಟು ಮಾಡುವಿಕೆ, ಮನಸ್ಥಿತಿ ಬದಲಾವಣೆಗಳು ಮತ್ತು ಒತ್ತಡಕ್ಕೆ ಕಾರಣವಾಗಬಹುದು. ಇದು ತುಂಬ ನಕಾರಾತ್ಮಕ ಅರ್ಥದಲ್ಲಿ ಮದುವೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಪೋಷಕರು ರಾತ್ರಿಯ ಸಮಯದಲ್ಲಿ ಮಗುವನ್ನು ನೋಡಿಕೊಳ್ಳಬಹುದು, ಕುಟುಂಬದವರ ಸಹಾಯವನ್ನು ಕೇಳಬಹುದು, ಅಥವಾ ಮಗುವನ್ನು ಕೆಲವು ಗಂಟೆಗಳ ಕಾಲ ವೀಕ್ಷಿಸಲು ಬೇಬಿ ಸಿಟ್ಟರ್ನು ನೇಮಿಸಿಕೊಳ್ಳಬಹುದು. ಇದರಿಂದ ಅವರು ಆರಾಮವಾಗಿ ನಿದ್ರಿಸಬಹುದು. ಮಗುವಿನ ಆಗಮನವು ದಾಂಪತ್ಯಗಳ ದೈನಂದಿನ ದಿನಚರ್ಯೆಯನ್ನು ಅಡ್ಡಿಪಡಿಸುತ್ತದೆ. ಪರಸ್ಪರ ಕಳೆಯಲು ಸಮಯವನ್ನು ಸಿಗುವುದಿಲ್ಲ. ತಮ್ಮ ಸಮಯವನ್ನು ನಿರ್ವಹಿಸಲು ದಾಂಪತ್ಯಗಳು ಡೇಟಿಂಗ್ ನಿಗದಿಪಡಿಸಬಹುದು, ಅವರ ಚಟುವಟಿಕೆಗಳಿಗೆ ಆದ್ಯತೆ ನೀಡಬಹುದು ಮತ್ತು ತಮ್ಮ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳನ್ನು ಪರಸ್ಪರ ಹಂಚಿಕೊಳ್ಳಬಹುದು. ಪೋಷಕತ್ವದ ಹೆಚ್ಚುವರಿ ಜವಾಬ್ದಾರಿಗಳೊಂದಿಗೆ ದಾಂಪತ್ಯಗಳು ಪರಸ್ಪರ ಮಾತನಾಡಲು ಸಮಯ ದೊರೆಯುವುದಿಲ್ಲ. ಇದು ಇಬ್ಬರ ನಡುವೆ ತಪ್ಪು ತಿಳುವಳಿಕೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗಬಹುದು. ಸಂವಹನವನ್ನು ಸುಧಾರಿಸಲು ದಾಂಪತ್ಯಗಳು ಪರಸ್ಪರ ಮಾತನಾಡಲು, ತಮ್ಮ ಭಾವನೆಗಳನ್ನು ಮತ್ತು ಅಗತ್ಯಗಳನ್ನು ವ್ಯಕ್ತಪಡಿಸಲು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಲು ಒಟ್ಟಾಗಿ ಕೆಲಸ ಮಾಡಲು ಪ್ರತಿದಿನ ಸಮಯವನ್ನು ನಿಗದಿಸಬಹುದು. ಮಗುವನ್ನು ಬೆಳೆಸುವ ವೆಚ್ಚ ದಾಂಪತ್ಯಗಳ ಹಣಕಾಸಿನ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು. ಇದು ಒತ್ತಡ ಮತ್ತು ವಾದಗಳಿಗೆ ಕಾರಣವಾಗುತ್ತದೆ. ಹಣಕಾಸಿನ ಒತ್ತಡವನ್ನು ನಿರ್ವಹಿಸಲು ದಾಂಪತ್ಯಗಳು ಬಜೆಟನ್ನು ರಚಿಸಬಹುದು, ಅನಿರೀಕ್ಷಿತ ವೆಚ್ಚಗಳನ್ನು ಕಡಿಮೆ ಮಾಡಬೇಕು, ತಮ್ಮ ಖರ್ಚು ವೆಚ್ಚಗಳು ಕಡಿಮೆ ಆದ್ಯತೆ ನೀಡಬೇಕು. ಮಗುವನ್ನು ನೋಡಿಕೊಳ್ಳುವುದು ಪೂರ್ಣ ಸಮಯದ ಕೆಲಸವಾಗಿದೆ. ಇದರಿಂದ ದಾಂಪತ್ಯಗಳು ಜವಾಬ್ದಾರಿಗಳನ್ನು ನ್ಯಾಯಯುತವಾಗಿ ವಿಭಜಿಸಲು ಹೆಣಗಾಡಬಹುದು. ದಾಂಪತ್ಯಗಳು ತಮ್ಮ ನಿರೀಕ್ಷೆಗಳನ್ನು ಪರಸ್ಪರ ಮಾತುಕತೆ ನಡೆಸಿ ಕೆಲಸವನ್ನು ವಿಂಗಡಿಸಿ ವೇಳಾಪಟ್ಟಿ ತಯಾರಿಸಿ ಅದರ ಪ್ರಕಾರ ಕೆಲಸವನ್ನು ಹಂಚಿಕೊಳ್ಳಿ. ಮಗುವಿನ ಆಗಮನವು ದಾಂಪತ್ಯಗಳ ಅನ್ಯೋನ್ಯತೆಯಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು. ಅವರ ಲೈಂಗಿಕ ಚಟುವಟಿಕೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಅಥವಾ ದೈಹಿಕ ಅನ್ಯೋನ್ಯತೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬಹುದು. ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲು ದಾಂಪತ್ಯಗಳು ಅನ್ಯೋನ್ಯತೆಗೆ ಸಮಯವನ್ನು ಮೀಸಲಿರಿಸಬಹುದು. ಈ ಸ್ಟೋರಿ ನಿಮಗೆ ಅರ್ಥವಾಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.